ಪೂಜೆಗೆ ಏನು ಬೇಕಂತ ಕೇಳಿದ್ರೆ ಒಬ್ಬ ಹೇಳ್ದ ತೆಂಗಿನಕಾಯಿ ಅಂದ, ಒಬ್ಬ ಹುಡುಗ ಹೇಳ್ದ ಗಂಧದ ಕಡ್ಡಿ, ಇನ್ನೊಬ್ಬ ಕರ್ಪೂರ ಅಂದ, ಇನ್ನೊಬ್ಬ ಬಾಳೆಹಣ್ಣು ಅಂದ. ಅದಕ್ಕೆ ಇನ್ನೊಬ್ಬ ಹುಡುಗ ಕೊನೆಯಲ್ಲಿ ಹೇಳ್ದ ಪೂಜೆಗೆ ನಂಬಿಕೆ ಬೇಕು ಗುರುಗಳೇ ಅಂದ. ತೆಂಗಿನಕಾಯಿ ಇಲ್ದೇ ಇದ್ರು ಆಗ್ತದೆ, ಬಾಳೆಹಣ್ಣು ಇಲ್ದೇ ಇದ್ರು ಆಗ್ತದೆ. ಬಡೇಶ್ವರಮ್ಮ ಇದ್ದಾಳೆ ಅಂತ ಬರ್ಬೇಕು. ಅಲ್ಲಿಂದ ನೀವು ಇದ್ದಾಳ ಇಲ್ವಾ ಅಂತ ಬಂದ್ರೆ ಏನು ಪ್ರಯೋಜನ? ಬರ್ಬೇಕಾದ್ರೆ ಅಮ್ಮನೇ ಇದ್ದಾಳಲ್ಲಿ ಅಂತ ಬರೋದು, ವಿಗ್ರಹ ಇದೆ ಅಂತಲ್ಲ. ಅದಕ್ಕೆ ಹಸಿವು ಊಟಕ್ಕೇನಿರಬೇಕು? ಅನ್ನ, ಸಾಂಬಾರು, ಪಲ್ಯ, ಮಜ್ಜಿಗೆ, ಮೊಸರು ಅದೆಲ್ಲಕ್ಕಿಂತ ಮಿಗಿಲಾಗಿ ಊಟಕ್ಕೆ ಹಸಿವಿರಬೇಕು. ಹಸಿವಿಲ್ಲದೆ ಊಟ ಮಾಡಿದ್ರೆ ಆರೋಗ್ಯ ಕೆಟ್ಟೋಗುತ್ತಂತೆ. ಆದ್ದರಿಂದ ಇವತ್ತು ನಂಬಿಕೆಯಿಂದ ದೇವಸ್ಥಾನ ಮಾಡಿ ಒಂದು 3 ರಾಜ್ಯಗಳ ಗಡಿ ಅಣ್ಣವ್ರು ಹೇಳ್ತಾ ಇದ್ರು. ತಮಿಳುನಾಡು, ಆಂಧ್ರ ಪ್ರದೇಶ, ಕರ್ನಾಟಕ, ಈ 3 ರಾಜ್ಯಗಳ ಸಮ್ಮಿಶ್ರಣ ಇದ್ದಂಗಿದೆ. ಕೊಳಮೂರು ಗ್ರಾಮ 3 ರಾಜ್ಯಗಳ ಸಮ್ಮಿಶ್ರಣ. ಒಳ್ಳೆ ಪ್ರಕೃತಿಯ ತಾಣ. ಸುಂದರವಾಗಿ ನೀವೆಲ್ಲ ಕೂಡ ಬಡೇಶ್ವರಮ್ಮ ತಾಯಿ ದೇವಸ್ಥಾನ ಕಟ್ಟಿದ್ದೀರಿ. ಅದಲ್ಲದೆ ಕಟ್ಟಿ ಉದ್ಘಾಟನೆ ಮಾಡಿ 48 ದಿನ ವೈಭವದಿಂದ ಆ ತಾಯಿ ಪೂಜೆ ಮಾಡಿಸಿದ್ದೀರಿ. ವೈಭವ ಅಂದರೆ ಅದು ಗ್ರ್ಯಾಂಡ್ ಅಂದರೆ ದೊಡ್ಡ ಲೈಟನ್ಮೆಂಟು, ದೊಡ್ಡ ಪ್ರಸಾದ ಅಲ್ಲ. ಭಕ್ತಿ ತುಂಬಿದರೆ ಅದು ವೈಭವ ಅಂತ. ಆ ವೈಭವದ ಪೂಜೆ ಇವತ್ತು ಸುಸಂಪನ್ನವಾಗುವ ಸಂದರ್ಭಕ್ಕೆ ನಮ್ಮನ್ನು ದೂರದಿಂದ ಈ ಒಂದು ಕಾರ್ಯಕ್ರಮಕ್ಕೆ ಬರಮಾಡಿ, ಇಲ್ಲ ಯೂಟ್ಯೂಬ್ ಫೇಸ್ಬುಕ್ಕಲ್ಲೆಲ್ಲ ನೋಡಿದ್ದೀರಿ. ತುಂಬ ಸಂತೋಷ ಆಯಿತು. ಅಷ್ಟೊಂದು ಅಕ್ಕರೆಯನ್ನು ಮಾತಾಡಿಸಿದ್ರಿ. ಸಾಮಾಜಿಕ ಜಾಲತಾಣ ನಮ್ಮನ್ನು ಇಲ್ಲಿ ತನಕ ಕರ್ಕೊಂಡು ಬಂದಿದೆ. ನಾವು ನೀವೆಲ್ಲ ಇಲ್ಲಿ ಸಂಧಿಸಬೇಕಾದ್ರೆ ಮೊಬೈಲೇ ಕಾರಣ. ಈಗ ನಮ್ಮ ಮನೆ ದೇವ್ರು, ನಿಮ್ಮ ಮನೆ ದೇವರು ಯಾವುದು ಗೊತ್ತಿಲ್ಲ ನನಗೆ. ನನಗೆ ಮನೆ ದೇವ್ರು ಮೊಬೈಲೇ ಮೊದಲಾಗ್ಬಿಟ್ಟದ್ದು ಇವಾಗ. ಯಾವ್ದು ನಿಮ್ಮ ಮನೆ ದೇವ್ರು ಸರ್ ಅಂದರೆ ಮೊಬೈಲ್ ಮನೆ ದೇವ್ರು ನಮ್ಮದು. ಅಲ್ಲಿಂದಾನೇ ತಾನೇ ನೀವೆಲ್ಲ ಸಿಕ್ಕಿರೋದು ನಮಗೆ. ಆದ್ದರಿಂದ ಈ ಒಂದು ಸುಂದರ ವಾತಾವರಣದಲ್ಲಿ, ಒಳ್ಳೆ ಪ್ರಕೃತಿಯ ತಾಣದಲ್ಲಿ ಬಡೇಶ್ವರ ನಮ್ಮ ಸನ್ನಿಧಾನ ನಿರ್ಮಾಣ ಆಗಿದೆ. ನೋಡಿ, ಒಂದು 3 ಕಲ್ಲು ತಂದ್ರಂತೆ ದೇವಸ್ಥಾನ ಕಟ್ಟಬೇಕಂತ. ಬೆಟ್ಟದಿಂದ 3 ಕಲ್ಲು ತಂದ್ರು. ಆ ಉಳಿ ಶಿಲ್ಪಿ ಬಂದ ಕೆತ್ತಲಿಕ್ಕೆ. ಕಲ್ಲು ಮಾತಾಡ್ತಿತ್ತು. ಒಂದು ಕಲ್ಲು ಕೆತ್ತಲಿಕ್ಕೆ ಹೋದ, ಅದು ಹೇಳ್ತು ನಾನು ಮುಟ್ಲೇಬೇಡ, ನೀನು ನೋವು ತಡ್ಕೊಳಕ್ಕಾಗಲ್ಲ ಅಂತ. ಬೇಡ ಬಿಡಪ್ಪ ಅಂತ ಬಿಟ್ಟ. ಮತ್ತೊಂದು ಕಲ್ಲು ಕೆತ್ತಲಿಕ್ಕೆ ಶುರು ಮಾಡ್ದ. ಅರ್ಧ ಪೆಟ್ಟು ತಿಂದಾದ್ಮೇಲೆ ಅದೇ ಹೇಳ್ತು, ಆಗಲ್ಲ ಬಿಡಯೋ, ಏನು ಎಷ್ಟು ಹೊಡಿತೀಯ ನೀನು ಅಂತ. ಅದನ್ನು ಬಿಟ್ಟ ಅವನು. 3ನೇ ಕಲ್ಲು ಮಾತ್ರ ಮೌನವಾಗಿ ಅವನು ಎಷ್ಟು ಪೆಟ್ಟು ಕೊಟ್ಟರು ಸಹಿಸ್ಕೊಂಡ್ಬಿಡ್ತು. ಆ ಎಷ್ಟು ಪೆಟ್ಟು ಕೊಟ್ಟರು ಸಹಿಸ್ಕೊಂಡು ಕಲ್ಲೇ ಬಡೇಶ್ವರಮ್ಮನ ಮೂರ್ತಿ ಆಯಿತು. ಅರ್ಧ ಪೆಟ್ಟು ತಿಂದು ಸಾಕು ಅಂತಲ್ಲ ಕಲ್ಲು, ಅದು ಕಂಬ ಆಯಿತು. ನೀನು ಪೆಟ್ಟೆ ಹೊಡಿಬೇಡ ಅಂದದ್ದು ಅಲ್ಲಿ ಮೆಟ್ಲಾಗ್ಬಿಟ್ಟದು ಇವಾಗ. ಅದಕ್ಕೆ ಈಗ ಅದು ಮೆಟ್ಕೊಂಡು ಮಾತಾಡ್ತೀವಿ. ಮೆಟ್ಕೊಂಡು ಬರ್ತೀವಿ, ಅಮ್ಮನ ಕೈ ಮುಗಿತೇವೆ, ಪ್ರಸಾದ ತಿನ್ಬಿಟ್ಟು ಕಂಬಕ್ಕೆ ಒರೆಸ್ಬಿಟ್ಟು ಬರ್ತಾ ಇದ್ದೀವಿ ಎಲ್ಲರೂ. ಅದಕ್ಕೆ ಯಾವತ್ತೂ ಕೂಡ ಕಷ್ಟಗಳು ಸಹಿಸಿದ್ರೆ ಮನುಷ್ಯನಾಗ್ಲಿಕ್ಕೆ ಸಾಧ್ಯ. ಆ ತಾಯಿ ಕೂಡ ನಮ್ಮೆಲ್ಲರನ್ನೂ ಕೂಡ ಸರ್ವದಾ ಕಾಪಾಡ್ತಾಳೆ. ಯಾವುದೇ ಅನುಮಾನ ಇಟ್ಕೋಬಾರ್ದು. ದೇವಸ್ಥಾನಕ್ಕೆ ಬರುವಾಗ ಅನುಮಾನ ಇದ್ರೆ ಬಂದು ಪ್ರಯೋಜನ ಇಲ್ಲ. ಅನುಮಾನ ಇದ್ರೆ ಮನೇಲೆ ಇದ್ಬಿಟ್ರೆ ಒಳ್ಳೇದು. ದೇವಸ್ಥಾನಕ್ಕೆ ಬಂದ್ರೆ ಪರವಾಗಿಲ್ಲ. ನಂಬಿಕೆ ಬೇಕು. ಕೆಟ್ಟವರಿಲ್ಲವೋ ರಂಗಯ್ಯನ, ನಂಬದೆ ಕೆಟ್ಟರೆ ಕೆಡಲಿ. ನಂಬು ಮನವೆನಿ, ನಂಬಿ ನೆನೆದಾಗ ಮಾತ್ರ ಅಂಬುಜಾಕ್ಷ ತಾನೊಲಿವ ಅಂತಾರೆ. ಆದ್ದರಿಂದ ಇವತ್ತು ನಂಬಿಕೆ ಇಟ್ಟು ಆ ತಾಯಿ ಸನ್ನಿಧಾನವಾಗಿದೆ, ಆ ತಾಯಿ ಪೂಜೆ ಆಗಿದೆ. ಬಡೇಶ್ವರಮ್ಮನ ಈ ದಿವ್ಯವಾದ ಸನ್ನಿಧಾನದಲ್ಲಿ 48 ದಿನಗಳ ಪೂಜಾ ಮಹೋತ್ಸವದ ಅಂಗವಾಗಿ ಪ್ರಕೃತಿಯ ರಮ್ಯ ತಾಣದಲ್ಲಿ ನೀವೆಲ್ಲ ಕುಳಿತು ಭಗವಂತನ ಶ್ರವಣ ಕೇಳ್ತಾ ಇದ್ದೀರಿ. ತಮ್ಮೆಲ್ಲರ ಬಾಳು ಬೆಳಕಾಗಲಿ, ಆನಂದಮಯವಾಗಲಿ, ಚಂದವಾಗಲಿ ಅಂತೇಳಿ ಆಶಿಸುತ್ತಾ, ಈ ಭೂಕೈಲಾಸ ಕಥೆಯಲ್ಲಿ ನೋಡಿ, ನಮ್ಮ ಭಾರತ ದೇಶದ ಪಕ್ಕದಲ್ಲಿ ಬರ್ತಕ್ಕಂಥ ಸಾವಿರಾರು ವರ್ಷಗಳಿಂದ ಇವತ್ತಿಗೂ ಕೂಡ ಇರ್ತಕ್ಕಂಥ ಮಹಾಪುಣ್ಯವಾದಂಥ ಸ್ಥಳ. ಪಕ್ಕದಲ್ಲಿ ಹಿಂದೂ ಮಹಾಸಾಗರ ತೀರವಿರ್ತಕ್ಕಂಥ ಸ್ಥಳದಲ್ಲಿ ಬರ್ತಕ್ಕಂಥ ಲಂಕಾ ಎಂಬತಕ್ಕಂಥ ಪಟ್ಟಣ. ಆ ಲಂಕಾ ಪಟ್ಟಣವನ್ನು ಸುಸಾಮರ್ಥವಾಗಿ ಆಳ್ವಿಕೆಯನ್ನು ಮಾಡುತ್ತಿರುವ ವೀರ ಧೀರ ಪರಾಕ್ರಮ ಇವತ್ತಿನ ಕಥಾನಾಯಿಕ ವಿಶ್ವವಸು ಕೈಕಸಾದೇವಿ ಸುಕುಮಾರನಾಗಿರ್ತಕ್ಕಂಥ ಹಟ್ಟುದರ ಉಳ್ಳವನಾಗಿರ್ತಕ್ಕಂಥ ರಾವಣ ಎಂಬತಕ್ಕಂಥ ಸಾರ್ವಭೌಮ ಆ ಸಾಮ್ರಾಜ್ಯವನ್ನು ಪರಿಪಾಲನೆ ಮಾಡ್ತಿರ್ಬೇಕಾದ್ರಿ, ಇವನ ಸಾಮ್ರಾಜ್ಯದಲ್ಲಿ ಯಾವ ಕುಂದುಕೊರತೆಗಳಿಲ್ಲದೆ ಪ್ರಜೆಗಳ ಪ್ರಾಣವೇ ಮಮ ಪ್ರಾಣವೆಂಬುದಾಗಿ ತಿಳಿದು ಹನುಗಾಲವೂ ಕೂಡ ಭಗವಂತನ ಪೂಜೆ ಪುನಸ್ಕಾರಗಳನ್ನು ಮಾಡ್ತಾ ತಾಯಿಗೆ ಪರಮದಾಸನಾಗಿ, ಯಾಕೆಂದ್ರೆ ಒಂದು ಹುಲ್ಲು ಕಡ್ಡಿ ಎತ್ತಿಡಬೇಕಾದ್ರೂ ಕೂಡ ತಾಯಿ ಆಶೀರ್ವಾದ ಪಡ್ಕೊಂಡು ಅವನು ಕೆಲಸ ಕೈ ಹಾಕ್ತಿದ್ದಂತೆ. ಆ ತಾಯಿ ಒಂದು ಆಶೀರ್ವಾದ ಹೊಂದಿದ್ದು ಬಿಟ್ರೆ
ಜಗತ್ತಿನ ಗೆಲ್ತೀನಿ ಅನ್ನೋ ನಂಬಿಕೆ ಅವನಲ್ಲಿತ್ತಂತೆ ನೋಡಿ. ಇನ್ನು ಕೈಲಾಸ ಅಂದ್ರೆ ಒಂಥರ ಅತ್ತೆ ಮನೆ ಇದ್ದಾಗ ಇವನಿಗೆ. ಎಷ್ಟೊತ್ತಾರು ಹೋಗ್ತಿದ್ದಂತೆ, ಏನಾರು ವರವನ್ನ ಕೇಳ್ಕೊಂಡ್ ಬರ್ತಿದ್ದಂತೆ. ಪರಶಿವನ ಪರಮ ಭಕ್ತ ನೋಡಿ ಇವನು. 10 ತಲೆ ಉಳ್ಳವನಾಗಿರ್ತಕ್ಕಂಥ ರಾವಣ ಚತುರ್ದಶ ಭುವನಗಳಲ್ಲಿ ಕೀರ್ತಿಗೆ ಪಡೆಯತಕ್ಕಂಥ ದಿಗ್ವಿಜಯದಲ್ಲಿ ಜಯವನ್ನು ಸಾಧಿಸುವಂತ ಕಾರ್ಯಕ್ಕೆ ಅವನು ಕೈ ಹಾಕುವಂತ ಸಂದರ್ಭದಲ್ಲಿ ತುಂಬಿದ ಸಭೆಯಲ್ಲಿ ಕೇಳ್ತಾನೆ, ಮಂತ್ರಿಗಳೇ, ಸೇನಾಧಿಪತಿಗಳೇ, ನಮ್ಮ ರಾಜ್ಯವೆಲ್ಲವೂ ಕೂಡ ಸುಭಿಕ್ಷದಿಂದ, ಯಾರಿಗೂ ಯಾವ ಕುಂದುಕೊರತೆಗಳಿಲ್ಲದೆ ಪ್ರಜೆಗಳೆಲ್ಲರೂ ಕೂಡ ಸುಭಿಕ್ಷದಿಂದ ಕಾಲವನ್ನು ಕಳೆಯಬೇಕು ಅಂತ ಅಪ್ರತಿಮವಾಗಿರ್ತಕ್ಕಂಥ ರಾಜ್ಯಾಡಳಿತವನ್ನು ಮಾಡ್ತಿರ್ಬೇಕಾದೆ. ತುಂಬಿದ ಸಭೆಯಲ್ಲಿ ಮಂತ್ರಿ ಸೇನಾಧಿಪತಿಗಳನ್ನು ಕೇಳ್ತಾನೆ, ಮಂತ್ರಿಗಳೇ, ಸೇನಾಧಿಪತಿಗಳೇ, ಇನ್ನು ನಾನು ಮಾಡಬೇಕಾಗಿರ್ತಕ್ಕಂಥ ಮುಂದೆ ಮಹತ್ತರವಾದ ಕೆಲಸಗಳು ಯಾವ್ದಾದ್ರು ಉಳಿದಿದೆ? ಇದೇ ಮಹಾಪ್ರಭು. ಯಾವುದದು? ದಿಗ್ವಿಜಯ ಮಹಾಪ್ರಭು. ದಿಗ್ವಿಜಯ? ಹೌದು ಮಹಾಪ್ರಭು. ಆ ದಿಗ್ವಿಜಯದಲ್ಲಿ ನೀನೇನಾರು ಜಯವನ್ನು ಸಾಧಿಸಿಬಿಟ್ಟರೆ ಈ ಲೋಕದಲ್ಲೇ ನಿನ್ನಂತ ವೀರನಿಲ್ಲದಂತಾಗುತ್ತಾನೆ ಮಹಾಪ್ರಭು. ನೋಡಿ, ಆ ದಿಗ್ವಿಜಯಕ್ಕೆ ಬೇಕಾಗಿರ್ತಕ್ಕಂಥ ಸಲವತ್ತುಗಳನ್ನು ನೀವು ಸಿದ್ಧತೆ ಮಾಡಿಕೊಳ್ಳಿ. ನಾನು ಈಗಲೇ ಹೋಗಿ ನನ್ನ ತಾಯಿ ಆಶೀರ್ವಾದ ಪಡ್ಕೊಂಡು ಈಗಲೇ ನಾನು ದಿಗ್ವಿಜಯಕ್ಕೆ ಬರ್ತೀನಿ ಅಂತ ತಾಯಿ ಹತ್ರಕ್ಕೆ ಬರ್ತಿಲ್ಲ ನೋಡಿ. ಯಾಕಂದ್ರೆ ನಾನು ಆಗ್ಲೇ ಹೇಳದ್ನಲ್ಲ, ಒಂದು ಹುಲ್ಲು ಕಡ್ಡಿ ಎತ್ತಿಡಬೇಕಾದ್ರೂ ಕೂಡ ತಾಯಿ ಆಶೀರ್ವಾದ ಪಡ್ಕೊಂಡೆ ಅವನು ಕೆಲಸ ಕೈ ಆಗ್ತಿದ್ದು ಅಂತ. ಅದಕ್ಕೆ ಹೇಳುದು, ಜಗತ್ತಿನಲ್ಲಿ 300 ಮುಕ್ಕೋಟಿ ದೇವರುಗಳಿಗೂ ಕೂಡ ಹೆತ್ತ ತಾಯಿ ಪ್ರಥಮ ದೇವರು ಅಂತ ಹೇಳುದು. ಮಾತೃ ದೇವೋಭವ, ಪಿತೃದೇವೋಭವ, ಆಚಾರ್ಯ ದೇವೋಭವ. ಕಣ್ಣಿಗೆ ಕಾಣುವ ನಿಜವಾದ ದೇವರೆಂದ್ರೆ ತಾಯಿ ಪ್ರಥಮ ದೇವರು. ಎರಡನೇ ದೇವರು ನಮ್ಮ ಜನ್ಮಕ್ಕೆ ಕಾರಣನಾಗಿರ್ತಕ್ಕಂಥ ತಂದೆ ಎರಡನೇ ದೇವರು. ಮೂರನೇ ದೇವರು ನಮಗೆ ವಿದ್ಯೆ, ಸಂಸ್ಕಾರ, ದಾರಿ ದೀಪಗಳನ್ನು ತೋರಿಸ್ತಕ್ಕಂಥ ಗುರು 3 ದೇವರು. ಈ 3 ದೇವರ ಹೊಟ್ಟೆ ಒಳಗೆ 300 ಮುಕ್ಕೋಟಿ ದೇವರುಗಳು ತುಂಬಿದಾರಂತೆ ನೋಡಿ. ಅದಕ್ಕೆ ದೊಡ್ಡವರು ಹೇಳುದು, ದೇಶ ಸುತ್ತಿದರೇನು, ಕೋಶ ಓದಿದರೇನು, ಹೆತ್ತ ತಂದೆ ತಾಯಿಗಳನ್ನು ಪೂಜೆ ಮಾಡದೆ ಇರ್ತಕ್ಕಂಥ ಮಗನು ಒಬ್ಬನ ಮಗನೇ ಅಂತ ಹೇಳ್ತಾರೆ. ಅಂದ್ರೆ ನಾವಿಲ್ಲಿ ಇತ್ಕೊಂಡು ಕಾಶಿ ರಾಮೇಶ್ವರ ಅಂತ ಸುತ್ತಾಡಕ್ ಹೋಗ್ತೀವಿ. ಇಲ್ಲಿರ ಅಪ್ಪ ಅಮ್ಮ ತೃಪ್ತಿ ಆದ್ಮೇಲೆ ಅಲ್ಲಿರೋ ದೇವರುಗಳು ಕೂಡ ಒಳ್ಳೇದು ಮಾಡ್ತಾರೆ. ಅದಕ್ಕೆ ಕೆಲವು ಕಡೆ ನೋಡಿ, ಕೆಲವು ಕಡೆ ತಾಯಿಂದ್ರೆ ಹೇಳ್ತಾರೆ, ಲೋ ಮಗನೇ, ನೀ ಇಲ್ಲಿದ್ರೆ ಉದ್ಧಾರ ಆಗಲ್ಲ ಕಣೋ, ನೀ ಉದ್ಧಾರ ಆಗ್ತೀನಿ ನಿನ್ನ ಜೊತೆಲಿರೋರು ನಿನ್ನ ಅದ್ಗೇಳಿಸ್ಬಿಡ್ತಾರೆ ಕಣೋ. ಕೊನೆಗೆ ನೀನು ಬೆಂಗಳೂರು ಇಲ್ದರೆ ಕೊನೆಗೆ ಮೈಸೂರಿಗಾರು ಹೋಗೋ, ನೀನು ಮಾತ್ರ ಎಲ್ಲಾರು ಹೋಗು ಚೆನ್ನಾಗಿರೋ ಮಗನೇ ಅಂತ ತಂದೆ ತಾಯಿಗಳೇ ಆಶೀರ್ವಾದ ಮಾಡಿ ಕಳಿಸ್ತಾರೆ. ಅವನು ದುಬೈಗೆ ಹೋಗ್ಲಿ, ದಬಾಯಿಸಿ ಅಲ್ಲಿತ್ಕೊಂಡೆ ತಂದೆ ತಾಯಿಗಳನ್ನು ಚೆನ್ನಾಗಿ ನೋಡ್ಕೊತಾನಂತೆ. ಯಾಕಂದ್ರೆ ತಂದೆ ತಾಯಿಗಳ ಆಶೀರ್ವಾದ ಮಾಡಿ ಕಳ್ಸಿರ್ತಲ್ಲ ಅದರಿಂದ. ಇನ್ ಕೆಲವು ಕಡೆ ಹಂಗೆ ಹೇಳಲ್ಲ ತಂದೆ ತಾಯಿಗಳು, ಲೋ ಮಗನೇ, ಅಪ್ಪ ಅಂತಿರ್ಲಿ ಈ ಮಟ್ಟಿಗೆ ನೀನು ಕಣ್ಣೀರ್ಲಿ ಕೈ ತೋರಿಸ್ಬಿಟ್ಟು ಹೋಗ್ತಿದ್ಯಲ್ಲ, ನೀ ಉದ್ಧಾರ ಆಗಲ್ಲ ಕಣೋ, ನೀ ಯಾಕೆ ಕೂಟೋಯ್ತಿದೆಯಾ ಹೋಗು. ನಿಜ, ಅವನು ಉದ್ಧಾರ ಆಗಲ್ಲ, ಅರಕ್ಲಾಗಿ ಪರಕ್ಲಾಗಿ ಪುನಃ ಅಲ್ಲಿಗೆ ಬರ್ತಾನೆ. ಅದಕ್ಕೆ ನೋಡಿ, ಎತ್ತ ತಂದೆ ತಾಯಿಗಳಿಗಿಂತ ಮಿಗಿಲಾದ ದೇವರಿಲ್ಲ ಅಂತ ಹೇಳೋದು. ನಾವೆಲ್ಲರೂ ಎತ್ಕೊ ಬನ್ನಿ, ಯಾವ್ದಾರು ಋಣವನ್ನು ತೀರ್ಸ್ಕೊಳ್ಳೋಣ ಅಂದ್ರೂ ಕೂಡ ಎತ್ತ ತಂದೆ ತಾಯಿಗಳ ಋಣವನ್ನು ತೀರ್ಸಕ್ಕಾಗಲ್ವಂತೆ. ಮುಂದಿನ ಜನ್ಮದಲ್ಲಿ ತೀರ್ಸೋಣ ಅಂದ್ರೆ ಇನ್ನೊಬ್ಬ ತಾಯಿ ಹೊಟ್ಟೆ ಒಳಗೆ ಹುಟ್ಟುಬಿಟ್ಟಿರ್ತೀವಿ, ಅದೊಂದು ಬ್ಯಾಲೆನ್ಸ್ ಮಾತ್ರ ಹಂಗೆ ಉಳ್ಕೊಂಡಿರುತ್ತೆ ಅಂತ ನೋಡಿ. ಅದಕ್ಕೆ ನೋಡಿ, ಎತ್ತ ತಂದೆ ತಾಯಿಗಳಿಗಿಂತ ಮಿಗಿಲಾದ ದೇವರಿಲ್ಲ ಅಂತ ಹೇಳೋದು. ಅದಕ್ಕೆ ಜಾನಪದ ಗೀತೆಗಳಲ್ಲಿ ಅನೇಕ ಗೀತೆಗಳಲ್ಲಿ ಬರೀತಾರೆ, ಮಾನವ ನೀನು ದುಡ್ಡು ಕೊಟ್ಬಿಟ್ಟು ಬೇಕಾದ ವಸ್ತುಗಳನ್ನ ತರಿಸ್ಬೋದು ಕಣಪ್ಪ, ಇಲ್ಲಿಲ್ಲ ಅಂದ್ರೂ ನಾವು ದೆಹಲಿಯಿಂದ ನಾವು ಹೊರದೇಶದಿಂದಲಾದ್ರೂ ಕೂಡ ಬುಕ್ ಮಾಡಿ ತರಿಸ್ಬೋದು ಇಂಥ ವಸ್ತು ಇಲ್ಲ ಅಂತಂದ್ರೆ. ಆದ್ರೆ ತಂದೆ ತಾಯಿಗಳನ್ನ ಕಳ್ಕೊಂಡಾಗ ಯಾವ ಆನ್ಲೈನ್ಲು ಬುಕ್ ಮಾಡೋಕ್ಕಾಗಲ್ಲ. ನಿಜ ಅಲ್ವೇ? ಯಾವ ತಂದೆ ತಾಯಿಗಳನ್ನ ಕಳ್ಕೊಂಡಾಗ ನಾವು ಆನ್ಲೈನ್ಲು ಬುಕ್ ಮಾಡಕ್ಕೆ ತರ್ಸಕ್ಕಾಗತ್ತಾ? ಅದೇ ನೋಡಿ, ಬೆಲೆ ಕಟ್ಟಲಾಗದಂತ ಅಮೂಲ್ಯವಾದ ವಸ್ತುಗಳು ಅಂದ್ರೆ ಎತ್ತ ತಂದೆ ತಾಯಿಗಳು. ಅದೇ ಗೀತೆ ಅರ್ಥ ನೋಡಿ. ದುಡ್ಡು ಕೊಟ್ಟರೆ ಬೇಕಾದು ಸಿಗುತ್ತೈತೆ ಈ ಜಗದೊಳು ಕಾಣೋ, ಅಡೆದ ತಾಯಿ ತಂದೆ ಕಳಕೊಂಡ ಮ್ಯಾಲೆ ಮತ್ತೆ ಸಿಗುವರೇನು, ತಮ್ಮ ಮರಳಿ ಬರುವರೇನು, ಎತ್ತಮ್ಮ ಮತ್ತೆ ಸಿಗುವರೇನು. ಅಡೆದ ತಾಯಿ ಕೆಳಕೊಂಡ ಮ್ಯಾಲೆ ಮತ್ತೆ ಸಿಗುವರೇನು, ತಮ್ಮ ಮರಳಿ ಬರುವಳೇನು, ಎತ್ತಮ್ಮ ಮತ್ತೆ ಸಿಗುವಳೇನು.
ಕಳಿಸಿದ ಜಾಣನಾಗಲಂತ ಚಿನ್ನದಂತ ಒಂದು ಹೆಣ್ಣ ಹುಡುಕಿದ ಚಿನ್ನ ಮದುವೆಗಂತ ಮಗು ಶಾಲೆಗೆ ಕಳಿಸಿದ ಜಾಣನಾಗಲಂತ ಚಿನ್ನದಂಡ ಒಂದು ಹೆಣ್ಣ ಹುಡುಕಿದ ಚಿನ್ನ ಮದುವೆಗಂತ ಸಾಲ ಸೋಲ ಮಾಡಿ ಮದುವೆ ಮಾಡಿದ ವಂಶ ಬೆಳೆದನಂತ ಅಮ್ಮ ಸಾಲ ಸೋಲ ಮಾಡಿ ಮದುವೆ ಮಾಡಿದ ವಂಶ ಬೆಳೆದನಂತ ಮುದ್ದಿನ ತಾಯಿ ಏನೇನು ಕೊಂಡುಕೊಳ್ಳುತ್ತಾಳೆ ಕನಸು ಕನಸಾಗಿ ಹೋಯಿತು ಎತ್ತಮ್ಮ ಕನಸಾಗಿ ಹೋಯಿತು ದುಡ್ಡು ಕೊಟ್ಟರೆ ಕಾಲು ಸಿಗುತ್ತದೆ ಈ ಜಗದೊಳು ಪ್ರಾಣೋ ಅಡೆದ ತಾಯಿ ತಂದು ಕೆಳಕೊಂಡ ಮ್ಯಾಲೆ ಮತ್ತೆ ಸಿಗುವರೇನು ತಮ್ಮ ಮರಳಿ ಬರುವರೇನು ಎತ್ತಮ್ಮ ಮತ್ತೆ ಸಿಗುವರೇನು ತಾಯಿ ಸೊಸೆಯ ಬಂದಳಿಲ್ಲ ಆ ಸುಖದ ಸೊಸೆಯು ತನ್ನ ಹತ್ಯೆಯ ಸರಿಯಾಗಿ ನೋಡಲಿಲ್ಲ ಮಗ ಎಂದರು ಎತ್ತ ತಾಯಿ ಸೊಸೆಯ ಬಂದಳಿಲ್ಲ ಆ ಸುಖದ ಸೊಸೆಯು ತನ್ನ ಹತ್ಯೆಯ ಸರಿಯಾಗಿ ನೋಡಲಿಲ್ಲ ಹುಟ್ಟು ಬಿಟ್ಟಿರುವ ಎಂದೆಲ್ಲವ ತಾಯಿ ಉಂಡಳೆಲ್ಲ ಅಮ್ಮ ಅಮ್ಮ ಹುಟ್ಟು ಬಿಟ್ಟಿರುವ ಎಂದೆಲ್ಲವ ತಾಯಿ ಉಂಡಳೆಲ್ಲ ಮಗ ಸೊಸೆಯರು ಚೆನ್ನಾಗಿ ಬಾಳುವಂತೆ ಬೇಯಾಳು ತಾಯಿ ಬೀದಿಲಿ ಸತ್ತಾಳು ಎತ್ತಮ್ಮ ಬೀದಿಲಿ ಸತ್ತಾಳು ದುಡ್ಡು ಕೊಟ್ಟರೆ ಕಾದು ಸಿಗುತ್ತದೆ ಈ ಜಗದೊಳು ಕಾಣೋ ಎಂದರು ಹೆತ್ತ ತಾಯಿ ಪರದೇಶಿಯ ಬಾಳು ಹಸಿವು ತಾಡದೆ ಮತ್ತೊಬ್ಬರಲ್ಲಿ ಬೇರೆ ತಿಂದಾಳು ಮಗ ಎಂದರು ಹೆತ್ತ ತಾಯಿ ಪರದೇಶಿಯ ಬಾಳು ಹಸಿವು ತಾಡದೆ ಮತ್ತೊಬ್ಬರಲ್ಲಿ ಬೇರೆ ತಿಂದಾಳು ಕಣ್ಣು ಕಾಣಲಿಲ್ಲ ಪ್ರಾಣ ಉಳಿಯಲಿಲ್ಲ ಚುಟಿನ ಇದ್ದಾಳೋ ಅಮ್ಮ ಅಮ್ಮ ಕಣ್ಣು ಕಾಣಲಿಲ್ಲ ಪ್ರಾಣ ಉಳಿಯಲಿಲ್ಲ ಚುಟಿನ ಇದ್ದಾಳೋ ಮಗ ಸೊಸೆಯರು ಚೆನ್ನಾಗಿ ಬಾಳು ಎಂದು ದೇವರಲ್ಲಿ ಬೇಯಾಳು ತಾಯಿ ಕೊನೆ ಉಸಿರಿಳಿದಾಳು ತಾಯಿ ಬೀದಿಲಿ ಸತ್ತಾಳು ದುಡ್ಡು ಕೊಟ್ಟರೆ ಕಾದು ಸಿಗುತ್ತದೆ ಈ ಜಗದೊಳು ಕಾಣೋ ಅಡೆದ ತಾಯಿ ತಂದ ಕೆಳಕೊಂಡ ಮ್ಯಾಲೆ ಮತ್ತೆ ಸಿಗುವಳೇನು ತಮ್ಮ ಮರಳಿ ಬರುವಳೇನು ಎತ್ತಮ್ಮ ಮತ್ತೆ ಸಿಗುವಳೇನು ಅಮ್ಮ ಅದಕ್ಕೆ ತಾಯಿಗಿಂತ ಮಿಗಿಲಾದ ದೇವರಿಲ್ಲ ಅಂತ ಹೇಳೋದು ಅದಕ್ಕೆ ನೋಡಿ ನಾವಿಷ್ಟು ಕೋಟಿ ಸಂಪಾದನೆ ಮಾಡೋದು ಎಂಬತಕ್ಕಂಥದ್ದು ಪ್ರಯೋಜನವಲ್ಲ ಆ ತಂದೆ ತಾಯಿಗಳನ್ನ ಕಳ್ಕೊಂಡಾಗ ನಾವು ಪೇಚಾಡ್ತೀವಿ ನಮ್ಮ ಅಪ್ಪ ಇದ್ದಿದ್ರೆ ಇಷ್ಟೊತ್ತಿಗೆ ಎಷ್ಟು ಚೆನ್ನಾಗಿ ನಾನು ನೋಡ್ಕೋತಿದ್ದ
ನಮ್ಮಮ್ಮ ಇದ್ದಿದ್ರೆ ಎಷ್ಟೊತ್ತಿಗೆ ನನಗೆ ಯಾವ ರೀತಿಯಾಗಿ ಕರತುತ್ತು ಮಾಡಿ ಊಟ ಮೂಡಿಸ್ತಿದ್ದಲ್ಲ ಅಂತ ತಂದೆ ತಾಯಿಗಳನ್ನ ಕಳ್ಕೊಂಡಾಗ ನಾವು ಗೋಳಾಡ್ತೀವಿ. ಇವತ್ತಿನ ಕಲಿಯುಗದಲ್ಲಿ ಅನೇಕ ಜನ ಮಕ್ಕಳೆಲ್ಲರೂ ಕೂಡ ತಂದೆ ತಾಯಿಗಳನ್ನ ಆಚೆಯನ್ನು ಹೋಗ್ಬಿಟ್ಟಿದ್ದಾರೆ. ತಂದೆ ತಾಯಿಗಳನ್ನ ಕಳ್ಕೊಂಡಾಗ ಗೋಳಾಡಿದ್ರೆ ಏನು ಪ್ರಯೋಜನವಿಲ್ಲ. ಇಲ್ಲಿ ರಾವಣನಾಗಿರ್ತಕ್ಕಂಥವನು ನೋಡಿ, ನನ್ನ ತಾಯಿ ಆಶೀರ್ವಾದ ಪಡ್ಕೊಂಡು ನಾನು ದಿಗ್ವಿಜಯಕ್ಕೆ ಹೋಗಬೇಕು ಅಂತ ತಾಯಿ ಹತ್ರಕ್ಕೆ ಬರ್ತಿರ್ಬೇಕಾದ್ರೆ, ಅಮ್ಮ ನಿನ್ನ ಮಗನಾಗಿರ್ತಕ್ಕಂಥ ರಾವಣ ಚತುರ್ದಶ ಭುವನಗಳೆಲ್ಲ ಕೀರ್ತನೆ ಪಡೆಯತಕ್ಕಂಥ ದಿಗ್ವಿಜಯಕ್ಕೆ ಹೋಗ್ತಾ ಇದ್ದಾನಮ್ಮ, ಇದಕ್ಕೆ ನಿನ್ನ ಆಶೀರ್ವಾದ ಬೇಕು, ಆಶೀರ್ವಾದ ಮಾಡು ತಾಯಿ. ಕಂದ, ನನ್ನ ಆಶೀರ್ವಾದ ಯಾವಾಗಲೂ ನಿನ್ನ ಜೊತೆಲಿ ಇದ್ದೇ ಇರುತ್ತೆ ಕಂದ, ಹೋಗಿ ಬಾ. ಜಯವನ್ನು ಗಳಿಸಿ ವಿಜಯ ದೇವಿಯ ಸೆರೆಗಿಡಿದು ಎಳತಾ ಅಂತ ತಾಯಿ ಆಗಿರ್ತಕ್ಕಂಥವಳು ಆಶೀರ್ವಾದ ಮಾಡ್ತಿರ್ಬೇಕಾದ್ರೆ ಇವನಿಗೆ 100 ಆನೆ ಬಲ ಬಂದಷ್ಟು ಶಕ್ತಿ ಬಂದಂಗಾಯ್ತು. ಇನ್ನು ನನ್ನನ್ನ ಸೋಲಿಸುವಂತ ವೀರರು ಧೀರರು ಈ ತ್ರಿಭುವನದಲ್ಲಿ ಅದ್ಯಾವರಿರುವರು ಅಂತ ಅತ್ತ ಕಡೆಗೆ ದಿಗ್ವಿಜಯ ಹೊರಟೇ ಬಿಟ್ಟ ರಾವಣ. ಇನ್ನು ತಾಯಿ ಆಗಿರ್ತಕ್ಕಂಥವಳು ಸುಮ್ಮನೆ ಕೂತ್ಕೊಳ್ಳಿಲ್ಲ. ನನ್ನ ಮಗನಿಗಾಗದೇ ಇರ್ತಕ್ಕಂಥವ್ರು ಎಷ್ಟೋ ಜನ ಇದ್ದಾರೆ, ಮೋಸದಿಂದಲಾದ್ರೂ ಕೂಡ ಅವನ್ನ ಸಾಯಿಸಿಬಿಡ್ಬೇಕು ಅಂತ ಸಮಯವನ್ನ ಕಾಯ್ತಿದ್ದಾರೆ. ಅವನಿಗೆ ಯಾವುದೇ ರೀತಿ ಗಂಡಾಂತರ ಬರಬಾರದು ಅಂತ ಅನೇಕ ಜನ ಮುತ್ತೈದೆಯರನ್ನ ಕರೆಸಿ ಅವರೆಲ್ಲರಿಗೂ ಕೂಡ ಬಾಗಣ ಕೊಡ್ತಾ ಇದ್ದಾಳೆ. ಅನೇಕ ಜನ ಬ್ರಾಹ್ಮಣೋತ್ತಮರನ್ನ ಕರೆಸಿ ಅವರೆಲ್ಲರಿಗೂ ಕೂಡ ಒಂದೊಂದು ಬಂಗಾರದ ಪಾತ್ರಗಳನ್ನ ಕೊಡ್ತಾ ಇದ್ದಾಳೆ. ಹಸುಗಳನ್ನ ದಾನವಾಗಿ ಕೊಡ್ತಿದ್ದಾಳೆ. ಗೋದಾನ ಭೂದಾನ ಸುವರ್ಣ ದಾನಗಳನ್ನು ಮಾಡ್ತಿರ್ಬೇಕಾದ್ರೆ, ದಿನಗಳ ಉರುಳುತ್ತಿರಬೇಕಾದ್ರೆ ಹತ್ತ ಕಡೆ ದಿಗ್ವಿಜಯಕ್ಕೆ ಹೋಗಿರ್ತಕ್ಕಂಥ ರಾವಣನ ಸುಳಿವೆ ಇಲ್ಲದಂತಾಯಿತು. ತಾಯಿಯಾಗಿರ್ತಕ್ಕಂಥ ಕೈಕಸಾದೇವಿ ನೋಡ್ತಾಳೆ, ಅಯ್ಯಯ್ಯೋ ನನ್ನ ಮಗ ಹೋಗಿ ಎಷ್ಟೋ ದಿವಸಗಳಾಯಿತು, ಅವನ ಸೋತನೋ ಗೆದ್ದನು ಒಂದೂ ತಿಳಿಯದಂತಾಗಿದೆಯಲ್ಲ. ಪಂಡಿತರೇ, ಅವನ ಪಂಚಾಂಗವನ್ನ ತೆಗೆದು ನೋಡಿ, ಅವನ ಗ್ರಹಗತಿಗಳು ಯಾವ ರೀತಿಯಾಗಿದೆ, ದಯಮಾಡಿ ಅವನ ಪಂಚಾಂಗವನ್ನು ತೆಗೆದು ನೋಡಿ. ಪಂಡಿತರು ಹೇಳ್ತಾರಮ್ಮ, ನಿನ್ನ ಮಗನಿಗೆ ಯಾವುದೇ ರೀತಿ ಗಂಡಾಂತರ ಇಲ್ಲ ತಾಯಿ. ಯಾಕೋತೆ, ಇಲ್ಲಿ ನೀನು ಮಾಡ್ತಕ್ಕಂಥ ಪೂಜೆ ಪುನಸ್ಕಾರ ಅಲ್ಲಿ ನಿನ್ನ ಮಗನಿಗೆ ಒಳ್ಳೇದು ಮಾಡ್ತಾ ಇದೆ ತಾಯಿ. ನೀನು ಇನ್ನೂ ಹೆಚ್ಚು ಉತ್ತಮವಾಗಿರ್ತಕ್ಕಂಥ ಭಕ್ತಿಯಿಂದ ಪೂಜೆ ಮಾಡು, ಅತಿ ಬೇಗ ನಿನ್ನ ಮಗ ನಿನ್ನ ಬಳಿಗೆ ಬರುವಂತೆ ಆ ಶಿವನ ಅನುಗ್ರಹಿಸ್ತಾನೆ. ಇದು ಸತ್ಯವಾದ ಮಾತು ತಾಯಿ. ಏನು, ನಾನು ಮಾಡ್ತಕ್ಕಂಥ ಪೂಜೆ ಪುನಸ್ಕಾರ ಇದೆ, ಹಾಗಾದ್ರೆ ನಾನು ಇನ್ನು ಭಕ್ತಿಯುತವಾಗಿರ್ತಕ್ಕಂಥ ಪೂಜೆಯನ್ನು ಮಾಡಬೇಕು ಅಂತ ಪಕ್ಕದ ಹಿಂದೂ ಮಹಾಸಾಗರ ತೀರಕ್ಕೆ ಬಂದಿದ್ದಾಳೆ. ಆ ಹಿಂದೂ ಮಹಾಸಾಗರ ತೀರಕ್ಕೆ ಬಂದು ಒಣಗಿದ ಮರಳಿಂದ ಲಿಂಗವನ್ನು ಮಾಡಿ, ಲಿಂಗದ ಮುಂದೆ ಪ್ರಸಾದವನ್ನಿಟ್ಟು ಕೈಲಾಸಕ್ಕೂ ಭೂಲೋಕಕ್ಕೂ ಶಿವನನ್ನ ಪಾಶಾಕ್ಕೆ ಕರೆಯುತ್ತಿದ್ದಾಳೆ. ಒಣಗಿದ ಮರಳಿಂದ ಲಿಂಗ ಮಾಡಕ್ಕಾಗಲ್ಲ, ತನ್ನ ಭಕ್ತಿ ಎಂಬತಕ್ಕಂಥದ್ದನ್ನು ಸೇರಿಸಿ. ಯಾಕಂದ್ರೆ ಒಂದು ಸಾರಿ ಗಮನ ಕೊಡಿ, ಈ ರೇಣುಕಾದೇವಿ ಮಹಾತ್ಮೆ ಎಂಬತಕ್ಕಂಥ ಒಂದು ಕಥೆಯಲ್ಲಿ ಒಂದು ಸನ್ನಿವೇಶ ಬರುತ್ತೆ. ಅಲ್ಲಿ ರೇಣುಕಾ ಎಂಬತಕ್ಕಂಥವಳು ಜಮದಗ್ನಿ ಮುನಿ ಎಂಬತಕ್ಕಂಥ ಒಬ್ಬ ಋಷಿಯನ್ನ ಹಠ ಮಾಡಿ ಮದುವೆ ಮಾಡ್ಕೋತಾಳೆ. ಅವಳು ನಾವನ್ನ ಮದುವೆ ಮಾಡ್ಕೊಳ್ಳೇಬೇಕು ಅಂತ ಹಠ ಮಾಡಿ ಮದುವೆ ಮಾಡ್ಕೋತಾಳೆ. ಅವನು ಮದುವೆ ಮಾಡಿಕೊಂಡು 3 ಮಕ್ಕಳನ್ನು ಕೂಡ ಪಡ್ಕೋತಾರೆ. ಆದ್ರೆ ಜಮದಗ್ನಿ ಮುನಿ ಒಂದು ಷರತ್ತನ್ನು ಹೇಳ್ತಾನೆ, ನೋಡು, ನೀನು ನಿಜವಾಗ್ಲೂ ಕೂಡ ಪರಮ ಪತಿವ್ರತೆಯಾಗಿದ್ರೆ ಪಕ್ಕದಲ್ಲಿ ಬರ್ತಕ್ಕಂಥ ಭಾಗೀರಥಿ ತೀರಕ್ಕೆ ಹೋಗಿ ಒಣಗಿದ ಮರಳಿನಿಂದ ಮಡಕೆಯನ್ನು ಮಾಡಿಕೊಂಡು ಅದಕ್ಕೆ ನೀರು ತುಂಬಿಕೊಂಡು ಹಾವನ್ನೇ ಸಿಂಬಿ ಮಾಡಿಕೊಂಡು ನೀನು ಪ್ರತಿನಿತ್ಯ ನನ್ನ ಯಾಗ ಮಂಟಪಕ್ಕೆ ನೀರು ತರಬೇಕು ಅಂತ ಹೇಳಿರ್ತಾರೆ. ಆದ್ರೆ ಅವಳು ಪತಿವ್ರತೆ, ಪರಮ ಪತಿವ್ರತೆ ಆಗಿರ್ತಕ್ಕಂಥವಳು ಪ್ರತಿನಿತ್ಯ ನೀರು ತಂದೇ ತರ್ತಾ ಇರ್ತಾಳೆ. ಒಂದು ದಿವಸ ಏನಾಗೋಗುತ್ತೆ, ಭಾಗೀರಥಿ ತೀರಕ್ಕೆ ಹೋಗ್ತಾಳೆ. ಈ ಕಡೆ ದಡದಳ್ಳಿ ಅವಳು ನೀರು ತುಂಬ್ಕೋಬೇಕು ಅಂತ ಒಣಗಿದ ಮರಳಿಂದ ಮಡಕೆ ಮಾಡಬೇಕು ಅಂತ ಎಲ್ಲವೂ ಕೂಡ ಕಾಯ್ತಿರ್ಬೇಕಾದ್ರೆ ಆ ಕಡೆ ದಡದಲ್ಲಿ ದೇವಗಂಧರ್ವರಲ್ಲಿ ರತಿ ಕ್ರೀಡೆ ಆಡ್ತಿರ್ತಾರೆ. ಅದನ್ನ ನೋಡಿ ಅವಳ ಮನಸ್ಸಲ್ಲಿ ಕೆಟ್ಟ ಭಾವನೆ ಏನು ಹುಟ್ಟಿಲ್ಲ. ದೇವತೆಗಳು ಆಡ್ತಾ ಇದ್ದಾರೆ, ಅದೇ ರೀತಿಯಾಗಿ ನನ್ನ ಗಂಡನ ಜೊತೆ ನಾನೂ ಕೂಡ ಜಲಕ್ರೀಡೆ ಆಡಿದ್ರೆ ಎಷ್ಟು ಚೆನ್ನಾಗಿರ್ತಿತ್ತಲ್ವೇ ಅಂತ ಒಂದು ಮನಸ್ಸು ಅವಳು ಚಂಚಲವಾಗೋಯ್ತು. ಅವಳ ಮನಸ್ಸು ಒಂದು ಕ್ಷಣ ಮಡಕೆ ಮಾಡಕ್ ಹೋಗ್ತಾಳೆ, ಮಡಕೆ ಆಗ್ತಾ ಇಲ್ಲ. ಹಾವನ್ನು ಹಿಡ್ಕೊಳಕ್ ಹೋಗ್ತಾಳೆ ಸಿಂಬಿ ಮಾಡ್ಕೊಳಕ್ಕೆ ಅಂತ, ಹಾವು ಸಿಗ್ತಾ ಇಲ್ಲ. ಸಪ್ಪಿ ಮುಖ ಹಾಕೊಂಡು ಬರ್ತಾಳೆ. ಆ ಜಮದಗ್ನಿ ಮುನಿ ಏನು ಹೇಳ್ತಾನೆ, ಜ್ಞಾನ ದೃಷ್ಟಿಯಲ್ಲಿ ನೋಡಿ ಹೇಳ್ತಾನೆ, ಓಹೋ ನೀನು ಪರಮ ಪತಿವ್ರತೆ ಅಂತ ನಾನು ನಂಬಿದ್ದೆ, ಕೊನೆಗೂ ಕೂಡ ನಿನ್ನ
ಕಾಮದ ಬುದ್ಧಿಯನ್ನು ತೋರಿಸ್ಬಿಟ್ಟಿಲ್ಲ, ನೀನು ಪರಮ ಪತಿವ್ರತಿಯಲ್ಲ, ಯಾರಾದ್ರೂ ಸರಿನೇ ಇವರು ತಲೆಯ ಕಡಿದು ಬಿಡಿ ಅಂತ ಮಕ್ಕಳಿಗೆ ಆಜ್ಞೆ ಮಾಡಿಬಿಡ್ತಾನೆ. ಆದ್ರೆ ಯಾರೂ ಕೂಡ ಕಡಿಯಲ್ಲ. ಅದರಲ್ಲಿ ಕಿರಿಯ ಮಗನಾಗಿರ್ತಕ್ಕಂಥ ಪರಶುರಾಮ ತಂದೆಯ ಮಾತನ್ನು ಮೀರಬಾರದು ಅಂತ ತಾಯಿ ಅನ್ನೋದನ್ನು ಕೂಡ ಕಡೆಗಣಿಸದೆ ತನ್ನ ಕೊಡಲಿಯಿಂದ ತಾಯಿಯ ತಲೆಯನ್ನ ರಾಪ್ಪನೆ ಒಂದೇ ಸಾರಿ ಹೊಡೆದ ಕೂಡಲೇ ತಾಯಿಯ ತಲೆ ಹೋಗಿ ಏಳುಕೊಳ್ಳದೆ ಎಲ್ಲೆಯಲ್ಲಿ ಬೀಳುತ್ತೆ. ಅವಳೇ ಏಳುಕೊಳ್ಳದೆ ಎಲ್ಲಮ್ಮ, ಸೌದತ್ತಿ ಎಲ್ಲಮ್ಮ ಅಂತ ನೋಡಿ. ಇವತ್ತು ನೀವು ಎಲ್ಲವೂ ಪೂಜೆ ಮಾಡ್ತಾ ಇದ್ದೀರಲ್ಲ, ಅವಳೇ ಸೌದತ್ತಿ ಎಲ್ಲಮ್ಮ. ಬರೀ ಶಿರ ಮಾತ್ರ ಅಲ್ಲಿರೋದು ಇವತ್ತಿಗೂ ಕೂಡ. ಅಂದ್ರೆ ತಾಯಿ ಪತಿವ್ರತಿಯಾಗಿರ್ತಕ್ಕಂಥವ್ರಿಗೆ ಎಷ್ಟು ಅವರಿಗೆ ಮಹತ್ತರವಾದ ಶಕ್ತಿ ಎಂಬತಕ್ಕಂಥದ್ದಿದೆ ಅನ್ನೋದಕ್ಕೆ ನೋಡಿ. ಇಲ್ಲಿ ಕೈಕಸಾದೇವಿಯು ಅಷ್ಟೂ ಕೂಡ ತನ್ನ ಮಗನ ಒಳತೆಗೋಸ್ಕರವಾಗಿ ಒಣಗಿದ ಮರಳಿಂದ ಲಿಂಗವನ್ನ ಮಾಡಿ ಲಿಂಗದ ಮುಂದೆ ಪ್ರಸಾದವನ್ನಿಟ್ಟು ಶಿವನನ್ನ ಪಾಶಾಕಿ ಕರೆಯುತ್ತಿದ್ದಾಳೆ. ಶಂಕರಣಿ, ಶಶಿಧರಣೆ, ಕೈಲಾಸವಾಸನೆ, ರಜತಗಿರಿ ರೀತಿಯಲ್ಲಿ ಸುಖಂಕರಣಿ, ನನ್ನ ಮಗ ಅತಿ ಬೇಗ ನನ್ನ ಬಳಿಗೆ ಬರುವಂತೆ ಅನುಗ್ರಹಿಸು ತಂದೆ ಅಂತ ಶಿವನಲ್ಲಿ ಮೊರೆ ಹೊಡ್ತಿರ್ಬೇಕಾದ್ರೆ, ಇಲ್ಲಿ ಶಿವನಲ್ಲಿ ಮೊರೆ ಹೊಡ್ತಿರ್ಬೇಕಾದ್ರೆ ಅಂತರಿಕ್ಷಯಾನದಲ್ಲಿ ನೋಡ್ತಾರೆ ಪಾರ್ವತಿ ಪರಮೇಶ್ವರಿಬ್ಬರು ಕೂಡ. ಅತ್ತ ನೋಡು ಪಾರ್ವತಿ ತನ್ನ ಮಗನ ಒಳತೆಗೋಸ್ಕರವಾಗಿ ಒಣಗಿದ ಮರಳಿಂದ ಲಿಂಗವನ್ನು ಮಾಡಿ ಲಿಂಗದ ಮುಂದೆ ಪ್ರಸಾದವನ್ನಿಟ್ಟು ಕೈಲಾಸಕ್ಕೂ ಭೂಲೋಕಕ್ಕೂ ಪಾಶಾಕಿ ಕರೆಯುತ್ತಿದ್ದಾಳೆ. ಈಗ ನಾವಿರುವರು ಕೂಡ ಅವಳಿಗೆ ಆಶೀರ್ವಾದ ಮಾಡೋಣ. ಅವಳಿಗೆ ಮಾತ್ರವಲ್ಲ, ಅವಳು ಮುಂದೆ ಇಟ್ಕೊಂಡಿರ್ತಕ್ಕಂಥ ಲಿಂಗ ಪ್ರಸಾದಕ್ಕೆ ಎರಡಕ್ಕೂ ಕೂಡ ಆಶೀರ್ವಾದ ಮಾಡೋಣ. ಆ ಪ್ರಸಾದವನ್ನು ತಿಂದವರು ಚಿರಂಜೀವಿಗಳಾಗಲಿ ಅಂತ ಶಿವನ ಆಶೀರ್ವಾದ ಮಾಡಿಬಿಟ್ನಲ್ಲ. ದೇವತೆಗಳಿಗೆಲ್ಲ ಬಂತು ನೋಡಿ ಹೊಟ್ಟೆ ಕಿಚ್ಚು. ಯಾಕಂದ್ರೆ ಹೊಟ್ಟೆ ಕಿಚ್ಚು ಅಂದ್ರೆ ನಮ್ಮ ಇವತ್ತಿನ ಕಾಲದ್ದು ಅಂತೀವಿ. ಇದು ಸಾವಿರಾರು ವರ್ಷ ಹಳೆದು, ಎಷ್ಟು ಇರ್ಲಿಲ್ಲ. ಸದ್ಯಕ್ಕೆ ಏನಪ್ಪ ಅಂದ್ರೆ ಇಲ್ಲಿ ಯಾರು ಅಂತವ್ರು ಇಲ್ಲ. ಈ ಹೊಟ್ಟೆ ಕಿಚ್ಚಿನವ್ರು ಯಾರಪ್ಪ ಅಂದ್ರೆ ಈ ಭೂಕೈಲಾಸ ಕಥೆನ ಅರ್ಧಂಪರ್ಧಂ ಕೇಳ್ಬಿಟ್ಟು ಹೋಯ್ತಾರೆ ನೋಡಿ, ಅವರೇ ಹೊಟ್ಟೆ ಕಿಚ್ಚಿನವರು, ನಮಗಾಗದೆ ಇರ್ತಕ್ಕಂಥವ್ರು. ಬೇಕಾದ್ರೆ ಅಣ್ಣವ್ರಿಗೆ ಹೇಳ್ಬಿಟ್ಟು ಒಂದೇಡ್ಕಿಂತ ಬೇಕಾದ್ರೆ ಮಧ್ಯ ಔಷಧಿ ಹೊಡಿಸೋಣ. ಔಷಧಿ ಅಂದ್ರೆ ಟೀಗಿ ಕೊಟ್ಕೊಂಡು ಸ್ವಲ್ಪ ಕಾಪಾಡ್ಕೋಬೇಕಲ್ಲ, ಇಲ್ದಿರ ಮೂರನೇ ಮಾರಿ ಏಟು ಬಿದ್ದು ಬಿಡ್ತಾರೆ. ಈಗಾಗಲೇ ಕೆಲವು ನೋಡಲಿ ಆ ಸಣ್ಣ ಪುಟ್ಟವೆಲ್ಲ ವಾತ್ ಮರಿ ಕಂಡ್ಬಿಡಲ್ವ ಅಂದ್ಬಿಡ್ತಾವೆ. ಯಾಕಂದ್ರೆ ಇಷ್ಟೊತ್ತಾಯ್ತು ಅಂದ್ರೆ 3 ಜನ ಮಾರಿರ್ ಬರ್ತಾರಂತೆ. ಈ ಮೊಟ್ಟ ಮೊದಲು ಬರ್ತಕ್ಕಂಥವಳು ಯಾರಪ್ಪ ಅಂದ್ರೆ ಕೂಡ್ಸೋ ಮಾರಿ, ಕಣ್ಣು ಮುಚ್ಕತಾ ಬಿಡ್ತಾ ಇರ್ತವೆ. ಇದು ಮೊದಲನೇ ಮಾರಿ ಪ್ರಭಾವ. ಈ ಮೊದಲನೇ ಮಾರಿ ಬರ್ತಿದ್ದ ಹಾಗೆ ಅವಳ ಅಕ್ಕ ಎರಡನೇ ಬರ್ತಾಳಂತೆ. ಅವಳು ಯಾರಪ್ಪ ಅಂದ್ರೆ ವಾಲಾಡು ಮಾರಿ. ಇತ್ತಿಂದ ವಾಲ್ ಆಡ್ಕೊಂಡು ಅತ್ತ ಬೀಳೋದು, ಅತ್ತಿಂದ ವಾಲ್ ಆಡ್ಕೊಂಡು ಇತ್ತ ಬೀಳೋದು. ಈ ಎರಡನೇ ಮಾರಿ ಬರ್ತಿದ್ದಂಗೆ ಅವಳ ಅಕ್ಕ ಮೂರನೇ ಬರ್ತಾಳಂತೆ. ಅವಳು ಬಂದ್ರೆ ನಮ್ಮ ಕಥೆ ಎಲ್ಲ ಬುಟ್ಟಾಕಿ. ಅವಳು ಯಾರು ಗೊತ್ತೇ, ಉದುರ್ಸೋ ಮಾರಿ ಅಂತ. ಈ ಮೂರನೇ ಮಾರಿ ಏಟು ಬೀಳೋದೇ ಸಣ್ಣ ಪುಟ್ಟವಕ್ಕೆ. ಇನ್ನೊಂದು ಸ್ವಲ್ಪ ಹೊತ್ತು ಎಲ್ಲ ಉದುರೋಯ್ತವೆ. ಅದಕ್ಕೆ ನಾವೆಲ್ಲರೂ ಕೂಡ ಮಧ್ಯದಲ್ಲಿ ಕೂಗ್ತಾ ಇಂದಿರಾ ರಮಣ ಗೋವಿಂದ, ಎಲ್ಲಮ್ಮ ತಾಯಿಯ ಪಾದಕ್ಕೆ ಗೋವಿಂದ, ಹಿಂಗ್ ಮಧ್ಯ ಕೂಗ್ತಿರೋಣ. ಇದಕ್ಕೆ ಹೊಟ್ಟೆ ಕಿಚ್ಚು ನೋಡಿ. ಇಲ್ಲಿ ಹೊಟ್ಟೆ ಕಿಚ್ಚಿನಿಂದ ಭೂಲೋಕಕ್ಕೆ ದೇವತೆಗಳೆಲ್ಲ ಬಂದಿದ್ದಾರೆ. ಯಾಕಂದ್ರೆ ಹೊಟ್ಟೆ ಕಿಚ್ಚು ಅಂದ್ರೆ ಇದು ಸಾವಿರಾರು ವರ್ಷ ಹಳೆದಂತೆ. ಒಂದ್ಸಾರಿ ಕೈಲಾಸದಲ್ಲಿ ಒಂದು ಫಂಕ್ಷನ್ ಇಟ್ಟಿದ್ರಂತೆ. ಅಲ್ಲಿಗೆ ಎಲ್ಲಾ ಲೋಕದಿಂದ ಬರಮಾಡಿದ್ರು. ಮರ್ತ್ಯ ಲೋಕದಿಂದ, ಪಾತಾಳ ಲೋಕದಿಂದ, ಭೂಲೋಕದಿಂದ, ಎಲ್ಲಾ ಲೋಕದಿಂದ ಬಂದಿರ್ಬೇಕಾಲ ಭೂಲೋಕದಲ್ಲಿ ಇವ್ರ ತಾತಗೂ ಒಂದು ಕಾಗದ ಬಂದಿತ್ತು. ನೋಡಪ್ಪ, ಎಲ್ಲಾ ಲೋಕದಿಂದ ಬರ್ತಾವ್ರೆ, ಭೂಲೋಕದಿಂದ ನೀನು ಬಂದ್ಬಿಡಪ್ಪ, ಬರ್ತೀನಿ ಪರಮೇಶ್ವರ. ಕೈಲಾಸದಲ್ಲಿ ಫಂಕ್ಷನ್ ಎಲ್ಲವೂ ಕೂಡ ಶುರು ಆಗೋಯ್ತು. ಫಂಕ್ಷನ್ ಎಲ್ಲ ಜೋರಾಗಿ ಚೆನ್ನಾಗಿ ನಡೀತಾ ಇದೆ. ಚೆನ್ನಾಗಿ ಎಲ್ಲ ನಡೆದು ಕೂಡ ಕೊನೆಯಲ್ಲಿ ಏನಾಯ್ತು, ಶಿವನಿಗೆ ಬಹಳ ಸಂತೋಷವಾಗೋಯ್ತು. ನೋಡ್ರಪ್ಪ, ಇವತ್ತು ನನ್ನ ಕೈಲಾಸಕ್ಕೆ ಬಂದು ಎಲ್ಲಾ ಲೋಕದಿಂದ ಬಂದು ಇವತ್ತು ನನ್ನ ಕಾರ್ಯಕ್ರಮವನ್ನು ಯಶಸ್ಸುಗೊಳಿಸಿದಿರ. ನೀವು ಬರಗಾಯಿಲ್ಲ ಹೋಗ್ಬೇಕಾದ್ರೆ ನೀವೇನ್ ಬೇಕಾದ್ ಕೇಳ್ಕೊಳ್ಳಿ ಅಂದ. ಗಣಪತಿಯಿಂದ ಶುರುವಾಯಿತು. ಗಣಪತಿ ಅವನಿಗೆ ಇಷ್ಟವಾದ ಗರಿಕೆ ಬೇಡ್ಕಂಡ. ನಾರಾಯಣ ಅವನಿಗೆ ಇಷ್ಟವಾಗಿರ್ತಕ್ಕಂಥ ಅರಳಿ ಎಲೆ ಬೇಡ್ಕಂಡ. ಶನೇಶ್ವರ ಅವನಿಗೆ ಇಷ್ಟವಾಗಿರ್ತಕ್ಕಂಥ ತುಳಸಿ ಎಲೆ ಬೇಡ್ಕಂಡ. ಎಲ್ರಿಗೂ ಕೂಡ ಅವ್ರವ್ರಿಗೆ ಇಷ್ಟವಾಗಿರ್ತಕ್ಕಂಥ ಅದನ್ನ ಬೇಡ್ಕೋತಿರ್ಬೇಕಾದ್ರೆ ಅಲ್ಲಿ ಭೂಲೋಕದಿಂದ ಒಬ್ಬ ಹೋಗಿದ್ನಲ್ಲ ನರಮಾನವ, ಅವನು ಎಲ್ರನ್ನೂ ಬೋಯ್ತಾವನೆ. ಎಲ್ಲ ಸಣ್ಣ ಜನಗಳು ಅವನಾಗದ ಕಣೆ ಇವರು. ಅಲ್ಲ, ಪರಮೇಶ್ವರ ಏನ್ ಬೇಕು ಅಂತ ಕೇಳ್ಕಳಿ ಎಂದಾಗ ಸರಿಯಾಗಿರ ನೋಡಿ ಉಣ್ಸೋದು ಬಿಟ್ಬಿಟ್ಟು ಗರ್ಕನು ಅರಳಿ ಎಲೆನ ತುಳಸಿ ಎಲೆನ ಬೇಡ್ಕತ್ತಾರಲ್ಲ. ಬದುಕ ಲಕ್ಷಣವೇ ಗೊತ್ತಿಲ್ಲ, ನನ್ ಕೇಳಿ ಸುಮ್ಗಿರುವಂತ ಅವನು ಎಲ್ಲನೂ ಲೆಕ್ಕಾಚಾರ ಮಾಡ್ಕ ಕೂತವನೆ. ಶಿವನು ಎಲ್ರನ್ನೂ ಕೇಳಿದಾಗೆ ಅವನ ಹತ್ರ ಬಂದ. ಏನಪ್ಪಾ ನರಮಾನವ, ಭೂಲೋಕದಿಂದ ನೀನು ಬಂದಿದ್ಯಾ, ನಿನಗೇನ್ ಬೇಕು ಕೇಳ್ಕ ಅಂದ. ಇವ ಅತ್ತಾಗೂ ಇತ್ತಾಗೂ ನೋಡ್ತಿದ್ದ.
ಇದೇ ಕಪ್ ಹೆಂಗ್ ನೋಡ್ತಿದ್ದಾನೆ ಏನು ಅಂತ ಶಿವನ್ ಹೇಳ್ತಾನೆ, ಯೋ ಇದೇ ಅತ್ತಾಗ ಹೋಯ್ತಾಗ ನೋಡ್ತಿದ್ಯಾ, ಏನ್ ಬೇಕು ಕೇಳ್ಕೋ. ತಾಡ ಪರಮೇಶ್ವರ, ಕೇಳದೊಂದ್ಸಲಿ ಸರಿಯಾಗಿರೋದನ್ನೇ ಕೇಳ್ಬಿಡ್ಬೇಕು, ಲೈಫ್ ಸೆಟ್ಲ್ ಆಗ್ಬೇಕು, ಆ ತರ ಕೇಳ್ಬೇಕು ಅಂತ ಬಂದಿದ್ದೀನಿ ನಾನು. ಲೈಫ್ ಸೆಟ್ಲ್ ಆಗ್ಬೇಕ, ಸರಿ ಕೇಳ್ಕೊ, ಅದು ಏನ್ ಬೇಕು ಅಂತ. ಏನ್ ಕೇಳೋದು? ಕೈಲಾಸನೆ ಕೇಳೋ ಅಂದ್ರೆ ಭೂಲೋಕದಲ್ಲಿ ಮಡಿ ಕೆಳಗ್ ಜಾಗವಿಲ್ಲ. ಒಟ್ಲಿ ಕೊಡೋ ತರ ಇದ್ದಿದ್ರೆ ಎತ್ಕೋ ಆ ತರ ಎದ್ಬಿಟ್ರೆ ಒಟ್ಲಿ ತಗೊಂಬಂಬಿಡನೇನೋ ಒಟ್ಲಿ. ಏನ್ ಕೇಳೋದು ಅಂದ್ರೆ ಆತಾಗಿತ್ತಾಗ ನೋಡದ್ನಲ್ಲ, ಕೈಲಾಸದಲ್ಲಿ ಅಟ್ಲ ಮೇಲೆ 3 ಗಂಟೆ ಗಟ್ಟು ಮಡಗಿತ್ತು. ಈ ಮಡುವಾಳ್ರು ಗಂಟು ಮಡಗಿರ್ತಾರಲ್ಲ ಹಾಗೆ ಇವ ಏನ್ ಮಾಡ್ದ, ಕ್ಯಾಲ್ಕುಲೇಷನ್ ಯೋಚನೆ ಮಾಡ್ದ. ಭೂಲೋಕದಲ್ಲಿ ನಮ್ಮ ಹೆಣ್ಣು ಮಕ್ಕಳೆಲ್ಲ ಈ ತಾಳೆ ಪಾತ್ರಗಳನ್ನೆಲ್ಲವೂ ಕೂಡ ಬೆಳಿಗ್ಗೆ ಎಲ್ಲನೂ ಕೂಡ ಅಟ್ಟಲ ಮೇಲೆ ದಬಾಕಿರ್ತಾರೆ. ಇದು ಕೈಲಾಸ ಅಂದ್ರೆ ಎಲ್ಲವೂ ಕೂಡ ಚಿನ್ನವೇ. ಇವತ್ತಿನ ಚಿನ್ನದ ರೇಟ್ಲಿ ಹೊಸಿ ದುಡ್ಡು ಆದ್ದಪ್ಪ. ಪರಮೇಶ್ವರ ಇಳಿಸ್ಬಿಡು 3 ಗಂಟೆ ಅಂದವ. ಶಿವ ಅಂತಾನೆ, ಯೋ ನೀ ಬೇರೆ ಬೇಕಾದ್ರೆ ಏನಾರು ಕೇಳೋ ಕೊಟ್ಬಿಡ್ತೀನಿ, ಆ ಗಂಟೆ ವಿಚಾರ ಮಾತ್ರ ನೀನ್ ತಲೆ ಹಾಕ್ಬೇಡ ಕಣಪ್ಪ. ಯಾಕಪ್ಪ, ಏನ್ ಬೇಕು ಅಂತ ಕೇಳಿದವ್ ನಿಂತಾನೆ, ಇಳಿಸೋಮಂತ 3 ಗಂಟೆ ಬೇಡ ಕಣಯ್ಯ. ಅದು ತಕೊಂಡೋದ್ರೆ ಯಾಕೆ ಕೊಟ್ಟೋಯ್ತದೆ, ಯಾಕೆ ಕೊಟ್ಟೋದ್ರು ಪರವಾಗಿಲ್ಲ, ಹೊರಕ್ಕಾಗಲ್ಲ ಹೆಂಗ ಕಷ್ಟಪಟ್ಟು ಹೊತ್ಕೋಯ್ತೀನಿ. ಬೇಡ ಕಣಯ್ಯ, ನನ್ನ ಮಾತು ಕೇಳಯ್ಯ. ಯೋ ಪರಮೇಶ್ವರ, ಈ ಕೊಡಲ್ಬೇಡ, ಸರಿ 1 ತಗೋಗು. 1 ಅಲ್ಲ 3 ಬೇಕು ಪರಮೇಶ್ವರ. ಹೌದಾ, ತಾತಾಸ್ತು ಅಂದ ಶಿವ. ಇವ ತಲೆ ಮೇಲೊಂದು, ಹೆಗಲ ಮೇಲೊಂದು, ಕೈಯಲ್ಲೊಂದು, ಕಂಕ್ಳಲ್ಲೊಂದು ಹಿಡ್ಕ ಬಂದ. ಭೂಲೋಕಕ್ಕೆ ತಗೊಂಡ್ ಇಳಿಸ್ತಲ್ಲ, ಹೆಂಡತಿ ಬಾಳೆ ಖುಷಿ ಪಟ್ಬಿಟ್ಲು. ರೀ 3 ಗಂಟು ಎಲ್ಲ ನಮ್ಗೇನ್ರಿ? ಹೌದು ಕಣೆ, ಇದರಲ್ಲಿ ಡಿಂಗ್ ಡಾಂಗು, ಲಾಂಗ್ ಚೈನು, ವಾಲ, ಜುಮ್ಕಿ ಎಲ್ಲಾ ತರನು ಇದ್ದೇನ್ರಿ. ಅಯ್ಯೋ ಎಲ್ಲಾ ತರನು ಅದೇ ಕಣೆ, ಕೈಲಾಸದಂಗೆ ಒತ್ಕ ಬಂದಿರೋದೇನು ಹುಡುಗಾಟವೇನೆ? ಇಲ್ಲ ನಿಂತ್ಕ ಕೇಳ್ತಿದೆ, ಎಲ್ಲ ಜನ ಮನ ಕೇಳಿಸ್ಕೊತಾರೆ. ನಡೆಯೋ ಒಳಗೆ, ಮನೆ ಒಳಗೆ ಉಪಾಯ ಮಾಡಿ ಕರ್ಕೊಂಡು ಹೋದ. ಬನ್ರಿ, ಇಷ್ಟಿನ ಗಂಟೆ ಇವತ್ತು ನಿಮ್ಮನ್ನ ಲೈಫ್ಲೇಲಿ ನಾನು ಇವತ್ತು ನಿಮ್ಮನ್ನ ಒಪ್ಪಿದ್ದು ಕಣ್ರಿ. ಹಂಗಾರೆ ಇಷ್ಟಿನ ಒಪ್ಪಿನಿಲ್ವಾ? ಬನ್ರಿ, ನೀವು ಯಾವಾಗಲೂ ಸರಸಾಡ್ತಿದ್ದೀರಿ, ನಿಮ್ಗೆ ಏನ್ ಬೇಕು ಕೇಳ್ರಿ, 1 ಗ್ಲಾಸ್ ಟೀ ಮಾಡಿ ಕೊಡಿ ಚಿನ್ನು, ಸಾಕು. ಟೀ ಎಲ್ಲ ಕಣ್ರಿ, ಇವತ್ತು ಗಸಗಸ ಪಾಯಸ ಮಾಡಿ ನಿಮ್ಗೆ ಒಳ್ಳೆದು ಕುಡಿಸ್ಬೇಕು ಅನ್ಕೊಂಡಿದೀನಿ. ಹೌದಾ, ನಡಿಯ ಮತ್ತೆ 7 ಜನ್ಮಕ್ಕೂ ನೀವೇ ನನ್ ಗಂಡ ಆಗ್ಬೇಕು ಕಣ್ರಿ. ಆಯ್ತು ಕಣೆ, ಅದಕ್ಕೆ ಯಾಕೆ ಹೆಂಗ್ ಅಳ್ತಿದ್ಯಾ? ಅಳ್ತಿಲ್ಲ ಕಣ್ರಿ, ಆನಂದ ಬಾಷ್ಪ ಅಲ್ಲ. ಇಲ್ಲಿ ಕೈಲಾಸದಿಂದ 3 ಗಂಟೆ ಹೊತ್ಕ ಬಂದಿಲ್ವಾ, ಅದಕ್ಕ ಕಣ್ಣಡಿ. ನೀನ್ ಎಂತ ಮಂಗಿ ಅಂತ ನನಗೆ ಗೊತ್ತಿಲ್ವಾ? ಉಪಾಯ ಮಾಡಿ ಏನಾತಗೆ ಉಪಾಯ ಮಾಡಿ ಒಳಗ್ ಕರಕ ಬಂದ. ಮುಸ್ಸಂಜೆ ಆಯ್ತಲ್ಲ, ಹೆಂಡತಿ ಕೇಳಿದ್ಲು, ರೀ 1 ಗಂಟೆ ಪಿಚ್ಚವೇನ್ರಿ? ದೊಡ್ಡ ಬಾಗ್ಲು ಕಿಟಕಿ ಬಾಗ್ಲು ಎಲ್ಲ ಹಾಕಿದೆ ತಾನೆ? ಎಲ್ಲನೂ ಹಾಕಿನಿ ಕಣ್ರಿ, ತಗಬ ಮತ್ತೆ. ಹಂಗಾರೆ 1 ಗಂಟೆ ಎತ್ತಕ ಬರ್ತಾವಳೆ ರೀ. 1 ಗಂಟೆ ಎತ್ತಕಾಯ್ತಲ್ಲ ನೀವು, ಅಂತದ್ರಲ್ಲಿ 3 ಗಂಟೆ ಹೆಂಗೇನ್ರಿ ಓದ್ಕ ಬಂದಿದ್ರಿ? ನಿಜವಾಗ್ಲು ನೀವು ಗ್ರೇಟ್ ಕಣ್ರಿ. ಗಂಡಸು ಒಂದೇ ಗಡ್ಸು ಒಂದೇ 2 ಒಂದೇ ಕಣ್ರಿ ನೀವು, ನಿಜವಾಲ್ವಾ? ರಿಯಲಿ ಗ್ರೇಟ್. 1 ಗಂಟೆ ತಕ್ಕ ಬತ್ತಿರ್ಬೇಕಾದ್ರೆ ಎಷ್ಟು ಖುಷಿಯಾಗಿದ್ರು ಗಸಗಸ ಪಾಯಸನೂ ಕುಡ್ಕೊಂಡಿದೆ ಇವ ಅರ್ಧವ. 1 ಗಂಟೆ ತಕ್ಕ ಬಂದು ಬಿಚ್ಚಿದ್ರಲ್ಲ, ಕರೆಂಟ್ ಹೊಡೆದ್ ಕಪಿ ಹಂಗ ಆಗ್ಬಿಟ್ರು ಇಬ್ರುವ. ಇದ್ಯಾಕ ಅಂದ್ರೆ 1 ಗಂಟೆ ಒಳಗ ಬರೀ ಹೊಟ್ಟ ಕಿಚ್ಚು ಅನ್ನೋದ ತುಂಬಿತ್ತಂತ. ಏನ್ಗೆ ಅಂತೇಳ್ರಿ, ಇದೇನ್ರಿ ಇದು 1 ಗಂಟೆ ಒಳಗ ಬರೀ ಹೊಟ್ಟ ಕಿಚ್ಚು ಅನ್ನೋದ ತುಂಬದಲ್ರಿ? ಏಲೆ ಇದಾತ ಊತಾಕ್ಬಿಡು, ಇನ್ನೂ ಇಡಿಲ್ಬೇನೆ ಅದ್ರಲ್ಲಿ ಎತ್ಕಬರೆ ರೀ, ಇದು ಅದಕ್ಕಿಂತ ತೂಕ ಆಗದ ಕಣ್ರಿ. ಹಂಗಾರೆ ಇದ್ದೇ ಇರ್ತ ತಗೋಬಚ್ಚೇನು. 7 ಗಂಟೆ ತಕ ಬಂದ್ ಬಿಚ್ಚದ್ರಲ್ಲ, ಅದ್ರೊಳಗ ಬರೀ ತಾಪತ್ರನೇ ಇದೆ ತುಂಬಿತ್ತಂತ. ಇದೇನ್ರಿ ಇದು? ಒಂದ್ರ ಹೊಟ್ಟ ಕಿಚ್ಚು ಅನ್ನೋದ್ರಲ್ಲಿ ತಾಪತ್ರ ತುಂಬದಲ್ಲ, ಮತ್ತೆ ಇನ್ನೊಂದು ಗಂಟದ ಇಲ್ಲೂ ಮಿಸ್ ಹೊಡಿತಾದಲ್ಲ ಅನ್ನವ. ಮಿಸ್ ಹೊಡಿತ ನಿನ್ಗ ಮುಂಡಾಕೋಸ. ಇನ್ನೊಂದು ಗಂಟದ, ಅದೇನಾರು ಪೇಲೂರ ಬಿಡ್ಬೇಕು, ಕುಡ್ದಿರ ಗಸಗಸ ಪಾಯಸನ ಕಕ್ಕಿಸ್ಬಿಡ್ತೀನಿ ಮುಂಡ ಮಗನೇ ಅಂದ. ಅಲ್ಲೇ ಮೆತ್ತಿಗೆ ಜಗಳ ಶುರು ಆಯ್ತಾದೆ ಅದು. ಇವ 3ನೇ ಗಂಟೆ ಹೊತ್ಕ ಬತ್ತಿರ್ಬೇಕಾದ್ರಿ, ಅದಕ್ಕಿಂತ ಚೆನ್ನಾಗಿ ಅದಕ್ಕಿಂತ ತೂಕ ಆಗದ ಕಣ್ರಿ ಇದು. ಹಂಗಾರಿ ಪಕ್ಕ ಇದ್ದೇ ಇರ್ತ ಬಿಡು. 3ನೇ ಗಂಟೆ ತಕ ಬಂದು ಬಿಚ್ಚದ್ರಲ್ಲ, ಅದ್ರೊಳಗ ಬರೀ ಕಣ್ಣೀರು ಅನ್ನೋದ ತುಂಬಿತ್ತಂತ. ಒಂದ್ರೊಳಗೆ ಹೊಟ್ಟೆ ಕಿಚ್ಚು, ಇನ್ನೊಂದ್ರೊಳಗೆ ತಾಪತ್ರೆ, ಇನ್ನೊಂದ್ರೊಳಗೆ ಕಣ್ಣೀರು. ಇದು ಬೇಡ ಅಂತ ಶಿವ ಕೈಲಾಸದಲ್ಲಿ ಅಟ್ಟ ಮೇಲೆ ಗಂಟು ಬಿಟ್ಬಿಟ್ಟಿದ. ಅದು ಹೆಂಗೋ ಬುಷ್ಟತ್ಕ ಬಿದ್ದಿತ್ತು. ಇವ ತಕ ಬಂದು ಬಿಚ್ಚದ ನೋಡಿ, ಯಾವುದೂ ಇಲ್ಲ. ಅದನ್ನೇ ಹೇಳ್ತಾರದು, ಏನು ಇಲ್ಲ 3 ಗಂಟೆ ಒಳಗೆ ಅಂತ. ಆ 3 ಗಂಟೆ ನೋಡಿ ಯಾವುದೂ ಇಲ್ಲ. ಒಂದು ತಾಪತ್ರೆ, ಒಂದೊಂದು ಹೊಟ್ಟೆ ಕಿಚ್ಚು, ಇನ್ನೊಂದು ಕಣ್ಣೀರು.
ಏನ್ ಹೆಂಡತಿ ಬೈತ್ ಕೂತ್ಕೊಳ, ಬೇಡ ಬೇಡ ಅಂದ್ರು ಒತ್ಕೊಂಡ್ಬಂದ್ಬಿಟ್ಟ. ಓದ್ತೀನಿ ಕಳವ, ಇವ್ನು ಬರ್ಬಾರ್ದು ಬೇಡ, ಇವ್ನು ಚಾಪ ಸುತ್ಕೊಂಡು ಹೋಗೋ, ಇವ್ನು ನಾಗರಾಮ್ ಕಚ್ಚ, ನಿಂಗೆ ಕೊರೋನಾ ಬಂದ್ ಸಾಯ, ಇವ್ನು ಓಮಿಕ್ರಾನ್ ಬಂದ್ ಸಾಯ, ನಿಂಗೆ ಗೌರ್ಮೆಂಟ್ ಬಂದ್ ಸಾಯ, ನಿಂಗೆ ಗೌರ್ಮೆಂಟ್ ಬಂದ್ ಸಾಯ, ನಿಂಗೆ ಎಂತೆಂಥವ್ರಿಗೋ ಸಾವು ಬತ್ತೆ, ನಿಂಗೆ ರಾವ್ ಬಂದ್ರೆ ಅಪ್ಪನ ಕೆಡೆಯವನೇ. ಏನು ಬೈತ್ ಕೂತಾಳ. ಶಿವ ಅಲ್ಲೇ ಬೇಡ ಅಂದ ಕಣೆ. ಬೇಡ ಅಂದ್ಮೇಲೆ ಏನಕ್ಕೆ ಒತ್ಕೊಂಡ್ಬಂದ್ಯೋ? ಒತ್ಕೊಂಡ್ಬಂದ್ಬಿಟ್ಟು ನೀ ಏನಮ್ಮ ಮಾಡೋದೀಗ? ಚಿನ್ನ ಬೆಳ್ಳಿ ಮುತ್ತು ರಾತ್ರಿ ಆಗಿದ್ರೆ ನಾವು ಕರಗಿಸಿ ಇಟ್ಕೋಬಹುದಾಗಿತ್ತು. ಈ ಹೊಟ್ಟೆ ಕಿಚ್ಚು ತಾಪತ್ರ ಕಣ್ಣೀರು ನಾವು ಮಡಿಕೊಳಕಾದ್ದೆ. ಈಗ ತಿರುಪತಿ ಧರ್ಮಸ್ಥಳ ಮಾದಪ್ಪನ ಬೆಟ್ಟಕ್ಕೆ ಹೋಗಿದ್ ಬಂದ್ರೆ ಎಲ್ರು ಕೂಡ ಪ್ರಸಾದ ಹಂಚಲ್ವೇ? ಎಲ್ರಿಗೂ ಅಷ್ಟು ಕೊಟ್ಬಿಡ್ತೀನಿ ಹೋಗು ಅಂದ್ಲವಳು. ಎಲ್ರಿಗೂ ಅಷ್ಟು ಕೊಟ್ಬಿಟ್ಟೋದು. ಈ ಹೊಸರು ಹೋಗ್ಬೇಕಾರೆ ಈ KR ಪುರಂಗೂ ಬರೋವಾಗಾರೆ ಇಲ್ಲಿ 1-2 ಕ್ರೇಟ್ ಇಳಿಸ್ಬಿಟ್ಟು ಹೋಗಿದಾರಂತೆ. ಅದಕ್ಕೆ ನಿಮ್ಮೂರ್ಲಿ ಹೊಟ್ಟೆ ಕಿಚ್ಚು ಇಲ್ವಾ, ತಾಪತ್ರೆ ಇಲ್ವಾ, ಕಣ್ಣೀರ್ಲಿಲ್ವಾ? ಎಲ್ಲ ಊರ್ಲಿ ಇದ್ದೇ ಇದೆ. ಅದಕ್ಕೆ ನೋಡಿ ಹೊಟ್ಟೆ ಕಿಚ್ಚು ಅನ್ನೋದು ಎಲ್ಲಿಂದ ಬಂತು ಅಂತ. ಇಲ್ಲಿ ಹೊಟ್ಟೆ ಕಿಚ್ಚಿನಿಂದ ದೇವತೆಗಳೆಲ್ಲ ಭೂಲೋಕಕ್ಕೆ ಬಂದ್ರು. ನಾವೇ ನೇರವಾಗಿ ಹೋಗಿ ಪೂಜೆನ ಭಂಗ ಮಾಡಕ್ಕಾಗಲ್ಲ. ಒಂದು ವೇಳೆ ಏನಾರು ಮಗನು ಗೊತ್ತಾಗೋಯ್ತು ಅಂದ್ರೆ ನಮ್ಮನೆ ಅವಳು ಸಮುದ್ರ ತೀರದಲ್ಲಿ ಪೂಜೆ ಮಾಡ್ತಿರಿಂದ ಸಮುದ್ರಾಜನಿಗೆ ಹೇಳ್ಬಿಡೋಣ, ದೊಡ್ಡದಾದ ಅಲೆ ಒಂದನ್ನು ಬೀಸ್ಕೊಂಡು ಮುಂದ್ಬಿಡ ಲಿಂಗ ಪ್ರಸಾದಗಳೆಲ್ಲ ಅಂತ ಅವನಿಗೊಂದು ಭಾಗ ಕೊಟ್ರಾಯ್ತು. ಅದು ಸರಿ. ಸಮುದ್ರಾಜ, ಏ ಸಾಗರದೊಡೆಯ, ದಿಗ್ಗನೆ ಪ್ರತ್ಯಕ್ಷನಾದ ಸಮುದ್ರರಾಜ. ಓಹೋ, ಏನ್ರಪ್ಪ ದೇವತೆಗಳೆಲ್ಲ ಏನ್ ಸಮಾಚಾರ, ಎಲ್ಲ ಏನ್ ಬಂದ್ಬಿಟ್ಟಿದ್ದೀರಾ? ಏನಿಲ್ಲ ಕಣಯ್ಯ, ನಿನ್ ತೀರದಲ್ಲಿ ಒಬ್ಳು ಹೆಂಗಸು ಬರಳನ್ ಲಿಂಗ ಇಟ್ಕೊಂಡು ಪೂಜೆ ಮಾಡ್ತಿದ್ದಾಳೆ. ನೀನು ದೊಡ್ಡದಾದ ಆಲೆ ಮುಂದೆ ನಂಬಿಸ್ಬಿಟ್ಟು ಲಿಂಗ ಪ್ರಸಾದಗಳೆಲ್ಲ ಕೊಚ್ಕ ಬಂದ್ಬಿಟ್ರೆ ನಿನಗೂ ಒಂದು ಭಾಗ ಕೊಡ್ತೀವಿ ಅಂದ್ರು. ಸಮುದ್ರರಾಜ ಹೇಳ್ತಾನೆ, ಏ ದೇವತೆಗಳ, ನೀವು ಪೂಜೆನ ಭಂಗ ಮಾಡೋದಕ್ಕೆ ಅಂತ ಹೇಳ್ತಿರೋದು ಯಾರನ್ನ ಅನ್ಕೊಂಡಿದ್ದೀರ? ಮಲ್ಲರ ಮಲ್ಲ ತ್ರಿಭುವನ ಮಲ್ಲ ಜಗದೇಕ ವೀರನಾಗಿರ್ತಕ್ಕಂಥ ದಶಕಂಠ ರಾವಣನ ತಾಯಿ ಆಗಿರ್ತಕ್ಕಂಥ ಕೈಕ್ಸಾದೇವಿ. ನಾನು ಹೋಗಿ ಪೂಜೆ ಭಂಗ ಮಾಡೋದು, ಅವಳು ಅಳ್ತಾ ಹೋಗಿ ಮಗನಿಗೆ ಹೇಳೋದು, ಮಗ ಕದೆ ಹೊತ್ಕ ಬಂದು ನನ್ನ ಭೂಲೋಕದಲ್ಲಿ ಹುಟ್ಲಿಲ್ಲ ಅನ್ನ ಮಾಡೋದು. ಯಾರಿಗ್ರಯ್ಯ ಬೇಕು? ನೀವ ಮಾಡ್ಕೊಳ್ರಯ್ಯ. ಯೋ ಸಮುದ್ರರಾಜ, ದೇವತೆಗಳೆಲ್ಲ ಬಂದ್ಬಿಟ್ಟಿದೀವಿ ಕಣಯ್ಯ, ದೊಡ್ಡ ಮನಸ್ಸು ಮಾಡಯ್ಯ, ಇದೊಂದು ಕಾರ್ಯ ನಡೆಸ್ಕೊಡೆಯ. ಸರಿ ಸರಿ, ನೀವೆಲ್ಲ ಇಲ್ಲೇ ಇರಿ, ನಾನು ಈಗ ಹೋಗಿ ಈಗ ಬರ್ತೀನಿ ಅಂತ ಸಮುದ್ರರಾಜ ನಡು ಸಮುದ್ರದಲ್ಲಿ ಮಧ್ಯದಲ್ಲಿ ನಿಂತುಕೊಂಡು ತನ್ನ 2 ಕೈಗಳಿಂದ ಉಪೇರ್ತವಾಗಿರ್ತಕ್ಕಂಥ ಅಲೆಯನ್ನು ಬೀಸಿದ್ದಾನೆ. ಸಮುದ್ರದಲ್ಲಿ ದೊಡ್ಡದಾದ ಅಲೆ ಬರ್ತಾ ಇದೆ. ಸಖಿಯರು ಹೇಳ್ತಾರಮ್ಮ, ಎಚ್ಚರಾಗಿ ತಾಯಿ, ಎಚ್ಚರಾಗಿ, ಸಮುದ್ರದಲ್ಲಿ ದೊಡ್ಡದಾದ ಅಲೆ ಬರ್ತಾ ಇದೆ, ಎಚ್ಚರಾಗಿ ತಾಯಿ, ಎಚ್ಚರಾಗಿ. ಕೈಕಸಾದೇವಿ ಭೂಲೋಕಕ್ಕೂ ಕೈಲಾಸಕ್ಕೂ ಓಂ ನಮಃ ಶಿವಾಯ, ಓಂ ನಮಃ ಶಿವಾಯ, ಓಂ ನಮಃ ಶಿವಾಯ ಈ ಮಂತ್ರವನ್ನು ಹೇಳ್ತಾ ಜ್ಞಾನಮದ್ದರಾಗಿರ್ಬೇಕಾದ್ರೆ ಸಖಿಯರು ಹೇಳ್ತಾರೆ, ಅಯ್ಯೋ ಈ ಅಮ್ಮನಿಗೆ ಎಷ್ಟು ಕೂಗಲು ಕೂಡ ಎಚ್ಚರವಿಲ್ಲ, ನಮ್ಮ ಪ್ರಾಣನಾರ ನಾವು ಉಳಿಸ್ಕೊಳ್ಳೋಣ ಬಾ ಅಂತ ಎಲ್ಲರೂ ಕೂಡ ಬಿದ್ದು ಹೊರಟೋಗಿದ್ದಾರೆ. ಆ ಸಮುದ್ರದ ಅಲೆ ಬಂದು ಕೈಕಸಾದೇವಿನ ಅಪ್ಪಳಿಸಿದ ಕೂಡಲೇ ಅವಳನ್ನ ದಡಕ್ಕೆ ತಂದು ಬಿಸಾಕಿ ಲಿಂಗ ಪ್ರಸಾದಗಳೆಲ್ಲ ಕೊಚ್ಕೊಂಡು ಹೋಗ್ತಾ ಇದೆ. ಎಷ್ಟೋ ಹೊತ್ತಾದ್ಮೇಲೆ ಕಣ್ಣು ಬಿಡ್ತಾಳೆ, ಲಿಂಗವಿಲ್ಲ, ಪ್ರಸಾದವಿಲ್ಲ. ಸಖಿಯರೇ, ನಾನು ಪೂಜೆ ಮಾಡ್ತಿದ್ದ ಲಿಂಗವೆಲ್ಲಿ, ಪ್ರಸಾದವೆಲ್ಲಿ? ಅಮ್ಮ, ಅದೊಂದು ದೊಡ್ಡ ಕತೆ ಅಮ್ಮ, ನೀವು ಬದುಕುಳದಲ್ಲ ಅಷ್ಟೇ ಸಾಕು. ನಡ್ರಿ ತಾಯಿ, ಏನಾಯ್ತು ಹೇಳಿ. ಸಮುದ್ರದಲ್ಲಿ ದೊಡ್ಡದಾದ ಅಲೆ ಎದ್ದು ಬಿಟ್ಟಿತ್ತು ತಾಯಿ. ಆಲೆಗೆ ಸಿಲುಕದವರು ಯಾರು ಉಳ್ಕೊಳ್ಳಂತಿಲ್ಲ. ಸಮುದ್ರದ ಅಲೆ ತಂದು ನಿಮ್ಮನ್ನ ದಡಕ್ಕೆ ತಂದು ಬಿಸಾಕಿ ಲಿಂಗ ಪ್ರಸಾದಗಳೆಲ್ಲ ಕೊಚ್ಚು ಹೋಯಿತು ತಾಯಿ. ನೀವು ಬದುಕೊಳ್ಳೋದಲ್ಲ ಅಷ್ಟು ಸಾಕು, ಬನ್ನಿ ಯಾರ ಮನೆಗೆ ಹೊಟ್ಟೋಗೋಣ, ನಡ್ರಿ. ಏನು, ನಾನು ಪೂಜೆ ಮಾಡ್ತಿದ್ದ ನನ್ನ ಮಗನ ಒಳಿತಿಗೋಸ್ಕರವಾಗಿ ಇಲ್ಲಿ ನನ್ನ ಪೂಜೆ ಭಂಗವಾಯಿತು ಅಂದಲ್ಲ, ನನ್ನ ಮಗನಿಗೆ ಏನೋ ಗಂಡಾಂತರ ಕಾದಿನಿ ಅಂತ ತಾನೇ ಅರ್ಥ. ಹೇ ಶಿವನೇ, ಈ ಭೂಮಿ ತಾಯಿ ಮೇಲೆ ಪ್ರಮಾಣ ಮಾಡಿ ಹೇಳ್ತಾ ಇದ್ದೀನಿ ಕೇಳಿ, ನನ್ನ ಮಗನಾಗಿರ್ತಕ್ಕಂಥ ರಾವಣ ಬಂದು ನನಗಮ್ಮ ಅಂತ ಮುಖ ತೋರಿಸುವ ತನಕ ನಾನಿವತ್ತು ನಿಂಪರಿಯಾಗ ಒಂದು ಗುಟಕ ಉದ್ಧರಣೆಯ ತೀರ್ಥವನ್ನು ಸ್ವೀಕರಿಸಲ್ಲ. ಇದು ಸತ್ಯ 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 ಅಂತ ಮರಳಿನ ಮೇಲೆ ಬಿದ್ದು ಒದ್ದಾಡ್ತಿದ್ದಾಳೆ, ಗೋಳಾಡ್ತಿದ್ದಾಳೆ.